ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರ. ಮತ್ತೊಮ್ಮೆ ನಿಮಗೆ ಸ್ಮೈಲ್ ವಿತ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಈ ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳುಗಳಲ್ಲಿ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕುವವರ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಶಬರಿಮಲೆಗೆ ಹೋಗುವವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಆ ಸಮಯದಲ್ಲಿ ಭಕ್ತಾದಿಗಳು ಇರುಮುಡಿಯ ರೂಪದಲ್ಲಿ ತುಪ್ಪದಿಂದ ತುಂಬಿರುವಂಥ ತೆಂಗಿನಕಾಯಿಯನ್ನು ಶಬರಿಮಲೆಗೆ ತಗೊಂಡು ಹೋಗ್ತಾರೆ. ಅದರ ಹಿಂದಿರೋ ಉದ್ದೇಶ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಶಬರಿಮಲೆಗೆ ತುಪ್ಪದಿಂದ ತುಂಬಿರುವ ಕಾಯಿನ ಏನು ತಗೊಂಡು ಹೋಗ್ತಾರಲ್ಲ, ಅದರ ಒಳಗಿರುವಂಥ ತುಪ್ಪದಿಂದ ಸ್ವಾಮಿ ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕನ ಮಾಡ್ತಾರೆ. ಆ ಕಾಯಿ ಏನು ಮಿಕ್ಕಿರುತ್ತಲ್ಲ ಅದನ್ನು ಬೆಂಕಿಗೆ ಹಾಕ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ತುಪ್ಪ ಅಂದರೆ ಒಳಗಿರುವಂತಹ ಆತ್ಮ, ದೇಹದ ಒಳಗಿರುವಂತಹ ಆತ್ಮ. ಆ ಕಾಯಿ ಮೇಲ್ಭಾಗ ಏನಿರುತ್ತಲ್ಲ ಅದು ಮನುಷ್ಯನ ದೇಹಕ್ಕೆ ಸಮಾನ, ಆದರೆ ಅದರ ತುಂಬಿರುವಂಥ ತುಪ್ಪ ಆತ್ಮಕ್ಕೆ ಸಮ ಆಗಿರುತ್ತೆ. ಇದರ ಅರ್ಥ ಏನಂದರೆ, ನಾವು ನಮ್ಮ ಆತ್ಮವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಬೇಕು. ಹಾಗೆ ದೇಹವನ್ನು ಬೆಂಕಿಗೆ, ಅಂದರೆ ಕಾಯಿ ತಗೊಂಡೋಗಿರ್ತಾರಲ್ಲ ಅದನ್ನು ಬೆಂಕಿಗೆ ಹಾಕ್ತಾರೆ. ಅದರ ಅರ್ಥ ಆತ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ದೇಹನ ಬೆಂಕಿಗೆ ಹಾಕ್ತಾರೆ. ಇದೇ ಆ ಒಂದು ಉದ್ದೇಶ. ಇರುಮುಡಿಯ ರೂಪದಲ್ಲಿ ತುಪ್ಪದ ಕಾಯಿನ ತಗೊಂಡೋಗೋ ಉದ್ದೇಶ ಇದೆ. ಸ್ವಾಮಿಗೆ ಅಥವಾ ದೇವರಿಗೆ ನಮ್ಮ ಅಂತರಾತ್ಮ ಸಂಪೂರ್ಣವಾಗಿ ಸಮರ್ಪಣೆ ಆಗಬೇಕು. ಇದು ಅದರ ಉದ್ದೇಶ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ಶಬರಿಮಲೆಗೆ ಈ ವರ್ಷ ಹೋಗ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಸ್ವಾಮಿ ಅಯ್ಯಪ್ಪ ಅವರೆಲ್ಲರಿಗೂ ಶುಭವನ್ನು ಕೊಡಲಿ, ಸಂತೋಷ ಕೊಡಲಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.